ಪ್ರೇಸ್ ದಿ ಲಾರ್ಡ್ ಎಲ್ಲರಿಗೂ. ಈ ದಿನದ ದೇವರ ವಾಕ್ಯ ಜ್ಞಾನೋಕ್ತಿಗಳು 24ನೇ ಅಧ್ಯಾಯ ಅದರ 10ನೇ ವಚನ. ಈ ವಚನ ಹೀಗೆ ಹೇಳುತ್ತೆ, ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೇ. ಹಾಲೆಲೂಯ. ಪ್ರೇಸ್ ದಿ ಲಾರ್ಡ್ ಫ್ರೆಂಡ್ಸ್, ಈ ಒಂದು ವಾಕ್ಯದಲ್ಲಿ ದೇವರು ಹೇಳ್ತಿದ್ದಾರೆ, ಇಕ್ಕಟ್ಟಿನ ದಿನದಲ್ಲಿ ನಾವು ಬಳಲಿ ಹೋಗಬಾರದು ಎಂಬುದಾಗಿ. ಎಂಥ ಪರಿಸ್ಥಿತಿಗಳು ನಮ್ಮ ಜೀವಿತಗಳಲ್ಲಿ ಎದುರಾದರೂ, ಕಷ್ಟದ ಪರಿಸ್ಥಿತಿ ಆಗಿರ್ಬೋದು, ಇಲ್ಲಾಂದರೆ ತುಂಬಾ ನಮಗೆ ಆ ಒಂದು ತೊಂದರೆಗಳಿಂದ ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ಎಂಬುದಾಗಿ ಗೊತ್ತಿಲ್ಲದೆ ಇರ್ಬೋದು, ಇಲ್ಲಾಂದರೆ ಅನೇಕ ಒಂದು ಇಕ್ಕಟ್ಟಾದ ಕಷ್ಟದ ಪರಿಸ್ಥಿತಿಯಲ್ಲಿ, ಕಣ್ಣೀರಿನ ಪರಿಸ್ಥಿತಿಯಲ್ಲಿ ನಾವು ಯಾವುದೇ ಒಂದು ರೀತಿಯಾದ ಮಾರ್ಗ ಗೊತ್ತಿಲ್ಲದೆ ನಾವು ನಡೀತಾ ಇರ್ಬೋದು. ಆದರೆ ಅಂಥ ಸಮಯಗಳಲ್ಲಿ ನಾವು ದೇವರ ಮೊರೆ ಹೋಗದೆ, ನಾವು ಭಯದ ಒಂದು ವಾತಾವರಣದಲ್ಲಿ ಜೀವಿಸುತ್ತಾ ನಾವು ನಡೆಯೋದಾದರೆ ನಮ್ಮ ಬಲ ಸಹ ಏನಾಗುತ್ತೆ, ಆ ಒಂದು ಸಂದರ್ಭಗಳಲ್ಲಿ ಅದು ಇಕ್ಕಟ್ಟಾಗಿ ಹೋಗುತ್ತದೆ. ನಮಗೆ ಯಾವುದೇ ಒಂದು ಮಾರ್ಗ ಕಾಣಿಸೋದಿಲ್ಲ, ಯಾವ ಮಾರ್ಗದಲ್ಲಿ ನಾವು ನಡಿಬೇಕೆಂಬುದಾಗಿ ನಮಗೆ ಅರ್ಥ ಆಗೋದಿಲ್ಲ. ಆದರೆ ಪ್ರತಿಯೊಂದು ಇಕ್ಕಟ್ಟಿನ ದಿನದಲ್ಲಾಗಿರ್ಬೋದು, ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಾಗಿರ್ಬೋದು, ನಾವು ದೇವರ ಬಳಿ ನಾವು ಹೋಗೋದಾದರೆ ಖಂಡಿತವಾಗಿಯೂ ಆತನು ಎಲ್ಲ ಇಕ್ಕಟ್ಟುಗಳಿಂದ ನಮ್ಮನ್ನು ಬಿಡಿಸಿ ನಮಗೆ ಬೇಕಾದ ಜ್ಞಾನವನ್ನು ಕೊಟ್ಟು ಯಾವ ಮಾರ್ಗದಲ್ಲಿ ನಾವು ನಡೀಬೇಕು ಅನ್ನೋದನ್ನು ದೇವರು ನಮಗೆ ತಿಳಿಸಿಕೊಡುವ ಆತನಾಗಿದ್ದಾನೆ. ಈ ದಿನದಲ್ಲಿ ನೀವು ಯಾವ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನೀವು ಇದ್ದರೂ, ಯಾವ ಇಕ್ಕಟ್ಟಿನ ದಿನಮಾನಗಳಲ್ಲಿ ನೀವು ನಡೀತಾ ಇದ್ರೂ ಸಹ ಆ ಎಲ್ಲ ಕಾರ್ಯಗಳನ್ನು ದೇವರ ಬಳಿಗೆ ತಂದು ದೇವರಿಗೆ ಒಪ್ಪಿಸಿಕೊಡ್ರಿ. ಖಂಡಿತವಾಗಿಯೂ ಆತನು ನಿಮ್ಮನ್ನು ಎಲ್ಲ ಇಕ್ಕಟ್ಟುಗಳಿಂದ ಬಿಡಿಸಿ ಸಮವಾದ ಮಾರ್ಗದಲ್ಲಿ ನಿಮ್ಮನ್ನು ನಡೆಸುತ್ತಾನೆ. ಹಾಲೆಲೂಯ. ಥ್ಯಾಂಕ್ ಯು.